ವಾವ್ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಥಿಂಕ್ ಮಾಡ್ತಾ ಇದ್ದೀನಿ, ಪ್ರತಿ ಪೇಜ್ ಓದ್ತಾ ಇದ್ದೀನಿ, ಏನು ಯಾಕೆ ಹೇಗೆ ಅಂತ ಕ್ವಶನ್ ಹಾಕ್ತಾ ಓದ್ತಾ ಇದ್ದೀನಿ. ಸರಿ, ನೆಕ್ಸ್ಟು ಓಕೆ. ಸೊ ಇವತ್ತು ಎಷ್ಟು ಪೇಜ್ ಓದಿದೆ ನಾನು ನನ್ನ ಡೈರಿದಲ್ಲಿ ನೋಟ್ ಮಾಡ್ತಾ ಇದ್ದೀನಿ. ಇವತ್ತು ಹಿಸ್ಟ್ರಿ ಸಬ್ಜೆಕ್ಟು ಇಷ್ಟು 20 ಪೇಜು ಇಷ್ಟು ಓದಿದೆ. ಓಕೆ. ಸೊ ಮತ್ತೆ ರಿವಿಷನ್ ಎಷ್ಟು ಮಾಡಿದೆ, ಮತ್ತೊಂದು ಸತಿ ರಿವಿಷನ್ ಮಾಡಿದೆ. ಓಕೆ, ಸರಿ ಆಯಿತು. ನೆಕ್ಸ್ಟು ಬೇರೆ ಸಬ್ಜೆಕ್ಟು, ಹೀಗೆ ಅಂಥೇಳಿ ವಿಜುವಲೈಸೇಷನ್ ಮಾಡಿ ಎಲ್ಲ ಚೆನ್ನಾಗಿ ಆಗ್ತಿದೆ ಅಂದರೆ ಮೊದಲೇ ಹಾಕ್ಬೇಕು. ನೀವು ಖುಷಿ ಮೈಂಡಿಗೆ ಹೇಳಬೇಕು, ಆ ಬುಕ್ಸ್ ಓದೋದೇ ನನಗೆ ಖುಷಿ ಅಂಥೇಳಿ. ಸೊ ವಿಜುವಲೈಸೇಷನ್ ಮಾಡಬೇಕು ಈ ರೀತಿ, ಆಯಿತಾ? ಸರಿ, ಈಗ ನಾನು ನಿಮ್ಗೆ ವಿಜುವಲೈಸೇಷನ್ ಮಾಡಿಸ್ತೀನಿ, ಆಯಿತಾ? ವಿಜುವಲೈಸೇಷನ್ ಮಾಡಿಸ್ತೀನಿ, ಮಾಡ್ತೀರಾ? ಸರಿ, ಕಣ್ಣು ಮುಚ್ಚಿ ಉಸಿರಾಟದ ಕಡೆ ಗಮನ ಕೊಡಿ. ಎಷ್ಟು ನಿಧಾನಕ್ಕೆ ಉಸಿರಾಡ್ತೀರಾ ಅಷ್ಟು ಯೋಚನೆಗಳು ಕಡಿಮೆ ಆಗುತ್ತೆ. ಉಸಿರಾಟದ ಗತಿ ಫಾಸ್ಟ್ ಇದ್ರೆ ಯೋಚನೆ ಫಾಸ್ಟ್ ಆಗುತ್ತೆ. ಉಸಿರಾಟದ ಗತಿ ನಿಧಾನಕ್ಕಿದ್ರೆ ಯೋಚನೆನೂ ಕಡಿಮೆ ಇರುತ್ತೆ. ಯೋಚನೆಗಳು ಕಡಿಮೆ ಇದ್ರೆ ಕಾನ್ಸಂಟ್ರೇಷನ್ ಹೆಚ್ಚಿರುತ್ತೆ. ಕಾನ್ಸಂಟ್ರೇಷನ್ ಹೆಚ್ಚಿತ್ತು ಅಂದರೆ ನಾವು ಮಾಡೋ ಕೆಲಸದಲ್ಲಿ 100% ಕೊಡ್ಬೋದು. ಉಸಿರಾಟದ ಗಮನ ಕೊಡಿ. ಈಗ ಫೀಲ್ ಮಾಡಿ, ಮೇಲಿಂದ ಒಂದು ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾ ಇದೆ. ಶಕ್ತಿಯ ಕಿರಣಗಳು, ಸೂರ್ಯನ ಕಿರಣ ಹೆಂಗೆ ಬೀಳುತ್ತಲ್ಲ ಹಾಗೆ ಮೇಲಿಂದ ಒಂದು ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾ ಇದೆ. ಯೂನಿವರ್ಸ್ ನಿಮ್ಮನ್ನೇ ಸೆಲೆಕ್ಟ್ ಮಾಡಿದೆ. ನೀವು ಯೂನಿವರ್ಸ್ನ ಫೇವ್ರೇಟ್ ಮಗು. ನಿಮ್ಮನ್ನ ಮುಂದೆ ನಿಮ್ಮಿಂದ ಒಂದು ದೊಡ್ಡ ಕ್ರಾಂತಿ ಆಗಬೇಕು ಅನ್ನೋದು ಬಯಸ್ತಾ ಇದೆ. ಸೊ ನಿಮ್ಮನ್ನೇ ಸೆಲೆಕ್ಟ್ ಮಾಡಿದೆ. ಸೊ ಇವು ನೋಡಿ, ರೇಸ್ ಬೀಳ್ತಾ ಇದೆ. ಈಗ ನೀವು ಫೀಲ್ ಮಾಡ್ಕೊಳ್ಳಿ, ಒಂದು ಚೆಂಡಿನ ಥರ ಆಗ್ಬಿಟ್ಟಿದ್ದೀರ. ನಿಮ್ಮ ಸುತ್ತಮುತ್ತ ಒಂದು ಹಿಂಗೆ ರೌಂಡ್ ಓರ ಆಗಿದೆ ನೋಡಿ. ಈಗ ಸುತ್ತಮುತ್ತ ಒಂದು ಬೆಳಕು, ಆ ರೌಂಡ್ ಏನಿದೆಲ್ಲ ಅದ್ರೊಳಗೆ ನೀವಿದ್ದೀರಾ. ಈಗ ಅದೇನಿದೆಲ್ಲ ಬಾಲ್ ಹೋಗ್ತಾ ಇದೆ, ಪೂರ್ತಿ ಕವರ್ ಮಾಡಿದೆ ಆ ಬಾಲ್. ನೀವು ಮೇಲೆ ಹಾರ್ತಿದ್ದೀರಾ, ಹೋಗ್ತಿದ್ದೀರಾ, ಮೇಲೆ ಹೋಗ್ತೀರಾ. ಆ ಬಾಲ್ ಹೋಗಿ ಈಗ ಚಂದ್ರಗ್ರಹದಲ್ಲಿ ಬಿತ್ತು. ಅಲ್ಲಿಂದ ಪುಟಿತಾ ನೆಕ್ಸ್ಟು ಮಂಗಳ ಗ್ರಹಕ್ಕೆ ಹೋಯ್ತು ನೋಡಿ. ಆ ಬಾಲಲ್ಲಿ ನೀವಿದ್ದೀರಾ. ನೆಕ್ಸ್ಟ್ ಮಂಗಳ ಗ್ರಹದಿಂದ ಗುರು ಗ್ರಹಕ್ಕೆ ಹೋಗ್ತಾ ಇದ್ದೀರಾ ನೋಡಿ. ಆ ಬಾಲ್ ಒಳಗಿದ್ದೀರಾ ನೀವು. ನೆಕ್ಸ್ಟ್ ಗುರು ಗ್ರಹದಿಂದ ಶನಿ ಗ್ರಹಕ್ಕೆ ಹೋಗ್ತಾ ಇದ್ದೀರಾ. ನೆಕ್ಸ್ಟು ಶನಿ ಗ್ರಹದಿಂದ ಯುರೇನಸ್, ನೆಕ್ಸ್ಟು ನೆಪ್ಚೂನ್. ಓಕೆ, ದಾಟಿ ಹೋದ್ರಿ. ಪ್ಲೂಟೋದಿಗೆ ಹೇಳಿ ಟಾಟಾ ಪ್ಲೂಟೋ. ಸೊ ಆಮೇಲೆ ಭೇಟಿ ಆಗ್ತೀನಿ. ನೆಕ್ಸ್ಟ್ ಹೋಗ್ತಿದ್ದೀರಿ. ಅಲ್ಲೇನೋ ಗೊತ್ತಿಲ್ಲ, ಒಂದು ಶಕ್ತಿಯ ಕಿರಣಗಳು ಲೈಟ್ ಕಾಣ್ತಾ ಇದೆ. ನೀವು ಅಲ್ಲಿ ಹೋಗ್ತಾ ಇದ್ದೀರಾ, ಒಂದು ಸ್ಟಾರ್ ಥರ ಕಾಣ್ತಾ ಇದೆ, ಅಲ್ಲಿ ಹೋಗಿದ್ದೀರಾ. ಸೊ ಮೇಲಿನಿಂದ ಶಕ್ತಿಯ ಕಿರಣಗಳು ಬೀಳ್ತಾ ಇದೆ. ಸುತ್ತಮುತ್ತ ಶಕ್ತಿಯ ಕಿರಣಗಳು ತಥಾಸ್ತು ಅಸ್ತು ಅಂತ ಇದೆ. ಹೇಳು ಮಗು, ನಿನ್ಗೇನು ಬೇಕು ಎಲ್ಲವೂ ನಿಜ ಆಗುತ್ತೆ. ಈ 5 ನಿಮಿಷ ನಿಂಗೆ ಕೊಟ್ಟಿದ್ದೀನಿ, ನೀ ಅನ್ಕೊಂಡಿದ್ದೆಲ್ಲ ನಿಜ ಆಗ್ತಿದೆ. ಸೊ ಈಗ ಫೀಲ್ ಮಾಡ್ಕೊಳ್ಳಿ ಹೇಗಿರಬೇಕು ನನ್ನ ಲೈಫು. ಬೆಳಗ್ಗೆ ಖುಷಿಯಿಂದ ಹೇಳ್ತೀನಿ, ಎದ್ದ ತಕ್ಷಣ ವರ್ಕೌಟ್ ಮಾಡ್ತೀನಿ, ಆಯಿತಾ? ನೆಕ್ಸ್ಟು ಮೆಡಿಟೇಷನ್ ಮಾಡ್ತೀನಿ, ಅಥವಾ ಈ 21 ಡೇಸ್ ಚಾಲೆಂಜ್ ಏನಿದೆ ಇದನ್ನು ಕಂಟಿನ್ಯೂಸ್ ಮಾಡ್ತಾ ಹೋಗ್ತಿದ್ದೀನಿ. ಫುಲ್ ಆ್ಯಕ್ಟಿವ್ ಇದ್ದೀನಿ. ನೆಕ್ಸ್ಟು ನಾನು ಇವತ್ತಿನ ದಿನ ಇದು ಓದಬೇಕು ಅಂದ್ಕೊಂಡಿದ್ದೀನಿ, ಅವೆಲ್ಲ ಓದಿದ್ದೀನಿ. ಓಕೆ, ಎಲ್ಲ ಓದಿದ್ದೆಲ್ಲ ನನ್ನ ತಲೆಯಲ್ಲಿ ಹೋಗಿದೆ. ನಾನು ಏನೇನು ಓದ್ತಾ ಇದ್ದೀನಿ ಎಲ್ಲದು ಪ್ರಿಂಟ್ ಇದೆ, 100% ತಲೆಯಲ್ಲಿ ಹೋಗಿದೆ, ಆಯಿತಾ? ಒಂದೊಂದು ನಿಮಿಷನೂ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಓದ್ತಾ ಇದ್ದೀನಿ. ಓಕೆ, ಓದಿದ ಪ್ರತಿಯೊಂದು ಅಕ್ಷರನೂ ನನ್ನ ತಲೆಯಲ್ಲಿದೆ, ಆಯಿತಾ? ನೆಕ್ಸ್ಟು ಎಕ್ಸಾಮ್ ದಿನ, ಇವತ್ತು ಫುಲ್ ಖುಷಿಯಿಂದ ಇದ್ದೀನಿ. ಯಾಕಂದರೆ ಇಷ್ಟು ದಿನ ಓದಿದ್ದನ್ನು ಆ ಪರೀಕ್ಷೆ ಏನು ನಡೀತಾ ಇದೆಯಲ್ಲ ಅಲ್ಲಿ ನನ್ನ ಟ್ಯಾಲೆಂಟ್ ಗೊತ್ತಾಗುತ್ತೆ. ಇವತ್ತು ನಾನು ಸಾಧಕ ಆಗೋ ಒಂದು ಟೈಮ್ ಬಂದಿದೆ. ಎಕ್ಸಾಮ್ ಬರೀತಾ ಇದ್ದೀನಿ, ತುಂಬ ಚೆನ್ನಾಗಿ ಎಕ್ಸಾಮ್ ಆಯಿತು. ಖುಷಿಯಿಂದ ಬರೆದಿದ್ದೀನಿ. ಹೊರಗೆ ಬಂದೆ, ಮನೇಲಿ ಕಾಲ್ ಮಾಡಿದೆ, ತುಂಬ ಚೆನ್ನಾಗಾಯಿತು ಅಂತ. ಮನೇಲಿ ಕೂಡ ಹ್ಯಾಪಿಯಾಗಿದ್ದಾರೆ. ನೆಕ್ಸ್ಟ್ ಪಕ್ಕ ನೋಡಿ, ನಿಮ್ಮ ತಂದೆ ನೋಡಿ, ನಿಮ್ಮ ತಾಯಿ ನೋಡಿ,
ನಿಮ್ಮ ಬ್ರದರ್ ಸಿಸ್ಟರ್ ನೋಡಿ, ಅವ್ರ ಖುಷಿ ನೋಡಿ, ಹೆಂಗೆ ಖುಷಿಯಿಂದಿದ್ದಾರೆ ಅವರು, ನಿಮ್ಮನ್ನ ಹಗ್ ಮಾಡಿದ್ದಾರೆ.